Once again, welcome to the Financial Management Paper 2 class. Chapter is Cost of Capital. ಈಗಾಗಲೇ ನಾವು ಸಾಕಷ್ಟು ಪ್ರಾಬ್ಲಮ್ಸ್ ಅನ್ನ ಕಾಸ್ಟ್ ಆಫ್ ಕ್ಯಾಪಿಟಲ್, ಇಕ್ವಿಟಿ ಶೇರ್ ಕ್ಯಾಪಿಟಲ್ಗೆ ಸಂಬಂಧಪಟ್ಟ ಹಾಗೆ ಸ್ಟಡಿ ಮಾಡಿದ್ದೇವೆ. ಸೊ ಈ ಚಾಪ್ಟರಿನ 5th ಕ್ಲಾಸ್ ಇವತ್ತು, 5ನೇ ಕ್ಲಾಸು. ಸೊ ಇದರಲ್ಲಿ ನಾವು 2 ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡುವ. ಸೊ ಕಾಸ್ಟ್ ಆಫ್ ಕ್ಯಾಪಿಟಲ್ ಇನ 9th ಪ್ರಾಬ್ಲಮ್. ಸೊ ಆಲ್ಮೋಸ್ಟ್ ನಾವು 8 ಪ್ರಾಬ್ಲಮ್ ಅನ್ನ ಸ್ಟಡಿ ಮಾಡಿದ್ದೇವೆ. ಇವತ್ತಿನ ಕ್ಲಾಸಿನಲ್ಲಿ 9th ಪ್ರಾಬ್ಲಮ್ ಅನ್ನ ತಗೊಳ್ಳುವ. ಸೊ ಕ್ವಶನ್ ಬ್ಯಾಂಕ್ ಅನ್ನ ನೀವು ರೆಫರ್ ಮಾಡಿದ್ರೆ, ಅಂದ್ರೆ ಯಾವ ಪರ್ಚೇಸ್ ಮಾಡ್ತೀರಲ್ವಾ ಕಾಲೇಜ್ ಓಪನ್ ಆದ ನಂತರ, ಆವಾಗ ಇದು ಈ ಪರ್ಟಿಕ್ಯುಲರ್ ಕ್ವಶನ್ ಅನ್ನ 2005 ಇಯರ್ ಅಲ್ಲಿ ಕೇಳಿದ್ದಾರೆ. ಮತ್ತೆ ಅದೇ ಸೇಮ್ ಕ್ವಶನ್ ರಿಪೀಟ್ ಆಗಿದೆ. ಇದೇ ಕ್ವಶನ್ ರಿಪೀಟ್. It has been repeated in the year 2019. So it is important question. A question may be asked in the same manners, in the same pattern, but the information they may change, or the percentage of here, whatever regarding issue expenses 20% or dividend 30%, these percentages may be changed in the question paper, but the pattern will remain the same. ಸೊ ಈ ಪರ್ಟಿಕ್ಯುಲರ್ ಕ್ವಶನ್ ಅನ್ನ ನಾವು ಸ್ಟಡಿ ಮಾಡುವ. ಸೊ ಇದೇ ರೀತಿಯಾಗಿ ಕ್ವಶನ್ ಅನ್ನ ಕೇಳಬಹುದು ಎಕ್ಸಾಮಿನಲ್ಲಿ, ಆದ್ರೆ ಸ್ವಲ್ಪ ಪರ್ಸೆಂಟೇಜ್ ಅಲ್ಲಿ ವ್ಯತ್ಯಾಸ ಮಾಡಬಹುದು. 20 ಇದ್ದದನ್ನ 15 ಮಾಡಬಹುದು, ಅಥವಾ 10 ಮಾಡಬಹುದು. ಇದು 30% ಡಿವಿಡೆಂಡ್ ಇದ್ದಿದ್ದು 15 ಮಾಡಬಹುದು. ಇಕ್ವಿಟಿ ಶೇರ್ಸ್ ಏನಿದೆಲ್ಲ ಫೇಸ್ ವ್ಯಾಲ್ಯೂ ಅದನ್ನ 20 ಮಾಡಬಹುದು. ಆ ರೀತಿಯಾಗಿ ಸ್ವಲ್ಪ ಚೇಂಜ್ ಮಾಡ್ತಾರೆ. ಬಟ್ ಪ್ಯಾಟರ್ನ್ ಏನಿದಲ್ವಾ, ಈ ರೀತಿಯಾಗಿ ಫಾರ್ಮ್ಯಾಟ್ ಏನಿದೆ ಕ್ವಶನ್ ಇದು ಈ ರೀತಿಯಾಗಿ ಇರಬಹುದು. ಈ ಕ್ವಶನ್ ಅನ್ನ 2 ವರ್ಷದಲ್ಲಿ ಇದನ್ನ ರಿಪೀಟ್ ಮಾಡಿದ್ದಾರೆ. ಸೊ ಕ್ವಶನ್ ಹೇಗೆ ಅಂತ ಹೇಳಿದ್ರೆ, ಕಾಮತ್ ಅಂಡ್ ಕಂಪನಿ ಇಶ್ಯೂಡ್ ಇಕ್ವಿಟಿ ಶೇರ್ಸ್ ಆಫ್ ₹10 ಈಚ್. ಸೊ ಕಾಮತ್ ಅಂಡ್ ಕಂಪನಿ ಅಂತ ಹೇಳುವ ಒಂದು ಕಂಪನಿ ಇಕ್ವಿಟಿ ಶೇರ್ಸ್ ಅನ್ನು ಇಶ್ಯೂ ಮಾಡಿದ್ದಾರೆ. ಇಕ್ವಿಟಿ ಶೇರ್ಸ್ ಇನ ಫೇಸ್ ವ್ಯಾಲ್ಯೂ ಎಷ್ಟು ಅಂತ ಹೇಳಿದ್ರೆ ₹10. ಆಂಟಿಸಿಪೇಟಿಂಗ್ ಅಂದ್ರೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಕಂಪನಿಯವರು. ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ? ಶೇರ್ ಇಶ್ಯೂ ಎಕ್ಸ್ಪೆನ್ಸಸ್ ಆಫ್ 20% ಆನ್ ಫೇಸ್ ವ್ಯಾಲ್ಯೂ ಆಫ್ ದ ಶೇರ್. ಅಂದ್ರೆ ಒಂದು ಇಕ್ವಿಟಿ ಶೇರ್ ಅನ್ನ ಅವರು ₹10 ಒಂದು ಇಕ್ವಿಟಿ ಶೇರ್ ಅನ್ನ ಇಶ್ಯೂ ಮಾಡಬೇಕು ಅಂತ ಹೇಳಿದ್ರೆ, ಕಾಮತ್ ಅಂಡ್ ಕಂಪನಿಗೆ 20% ಇಶ್ಯೂ ಎಕ್ಸ್ಪೆನ್ಸಸ್ ಆಗಬಹುದು ಅಂತ ಹೇಳಿ ಅವರು ಆಂಟಿಸಿಪೇಟ್ ಮಾಡ್ತಾ ಇದ್ದಾರೆ, ಫೋರ್ಕಾಸ್ಟ್ ಮಾಡ್ತಾ ಇದ್ದಾರೆ. ಇಟ್ ಈಸ್ ಆಂಟಿಸಿಪೇಟಿಂಗ್ ಟು ಡಿಕ್ಲೇರ್ ಎ ಡಿವಿಡೆಂಟ್ ಆಫ್ 30% ಫಾರ್ ದ ಕರೆಂಟ್ ಇಯರ್. ಸೊ ಈ ಕಾಮತ್ ಅಂಡ್ ಕಂಪನಿಯವರು ಒಂದು ಶೇರ್ ಮೇಲೆ 30% ಡಿವಿಡೆಂಟ್ ಅನ್ನ ಡಿಕ್ಲೇರ್ ಮಾಡ್ತೇವೆ ಅಂತ ಹೇಳಿ ಅವರು ಫೋರ್ಕಾಸ್ಟ್ ಮಾಡ್ತಾ ಇದ್ದಾರೆ. ಸೊ 3 ಇನ್ಫಾರ್ಮೇಶನ್ ನಮಗೆ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ಕಾಸ್ಟ್ ಆಫ್ ಇಕ್ವಿಟಿ. ಸೊ ಫಾರ್ಮುಲಾನ ಅಪ್ಲೈ ಮಾಡಿಬಿಟ್ಟು ಕಾಸ್ಟ್ ಆಫ್ ಇಕ್ವಿಟಿಯನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ಕ್ವಶನ್ ಅಲ್ಲಿ ನಮಗೆ 2 ಸಿಚುವೇಶನ್ ಕೊಟ್ಟಿದ್ದಾರೆ. ಎ ಸಿಚುವೇಶನ್, ಇಫ್ ದ ಶೇರ್ಸ್ ಆರ್ ಇಶ್ಯೂಡ್ ಎಟ್ ಪಾರ್. ಸಪೋಸ್ ಇಕ್ವಿಟಿ ಶೇರ್ಸ್ ಅನ್ನ ಎಟ್ ಪಾರ್ ಅಲ್ಲಿ ಇಶ್ಯೂ ಮಾಡಿದ್ರೆ, ಅಂದ್ರೆ ಫೇಸ್ ವ್ಯಾಲ್ಯೂ ಎಟ್ ಪಾರ್ ಅಂತ ಹೇಳಿದ್ರೆ ಫೇಸ್ ವ್ಯಾಲ್ಯೂಗೆ ಸಮಾನವಾಗಿ ಇರುವಂತ ಅಮೌಂಟ್. ಸೊ ಫೇಸ್ ವ್ಯಾಲ್ಯೂಗೆ ಸಮಾನವಾಗಿ ಇರುವಂತ ಅಮೌಂಟ್ ₹10. ಎರಡನೇ ಸಿಚುವೇಶನ್ ಬಿ ಕೊಟ್ಟಿದ್ದಾರೆ. ಏನು ಅಂದ್ರೆ, ಇಫ್ ದ ಶೇರ್ಸ್ ಆರ್ ಇಶ್ಯೂಡ್ ಎಟ್ ಪ್ರೀಮಿಯಂ ಆಫ್ 50%, ಅಂದ್ರೆ ಒಂದು ಶೇರಿನ ಫೇಸ್ ವ್ಯಾಲ್ಯೂ ₹10 ಇದೆ. ಸಪೋಸ್ ಆ ಶೇರ್ ಅನ್ನ ಪ್ರೀಮಿಯಂ ಅಲ್ಲಿ 50% ಪ್ರೀಮಿಯಂ ಅಲ್ಲಿ ಇಶ್ಯೂ ಮಾಡಿದಾಗ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಷ್ಟೇ ಇರ್ತದ ಅಥವಾ ವ್ಯತ್ಯಾಸ ಆಗುತ್ತಾ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ 6 ಮಾರ್ಕ್ಸ್ ಕ್ವಶನ್ ಇದು. ಸೊ ಸೊಲ್ಯೂಷನ್ ಪಾರ್ಟ್ ಈ ರೀತಿಯಾಗಿ ಇರ್ತದೆ. ನಾವು ಡಿವಿಡೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೇವೆ. ಡಿ ಅಂತ, ಕ್ಯಾಪಿಟಲ್ ಡಿ ಅಂತ ಹೇಳಿದ್ರೆ ಡಿವಿಡೆಂಟ್ ಪರ್ ಶೇರ್. ಸೊ ಫೇಸ್ ವ್ಯಾಲ್ಯೂ ಮೇಲೆ ಯಾವತ್ತೂ ಡಿವಿಡೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಫೇಸ್ ವ್ಯಾಲ್ಯೂ ₹10 ಇದೆ. ಡಿವಿಡೆಂಡ್ ನಮಗೆ ಕ್ವಶನ್ ಅಲ್ಲಿ 30% ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ 30% ಇಲ್ಲಿ ಡಿವಿಡೆಂಡ್ 30% ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಫೇಸ್ ವ್ಯಾಲ್ಯೂ ₹10 ಇದೆ. ಸೊ ₹10 ಇನ 30% ಡಿವಿಡೆಂಡ್ 3 ಪರ್ ಶೇರ್ ಬರುತ್ತೆ. ಹಾಗೆ ಇಶ್ಯೂ ಎಕ್ಸ್ಪೆನ್ಸಸ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಇಶ್ಯೂ ಎಕ್ಸ್ಪೆನ್ಸಸ್ ಬಗ್ಗೆ ಏನು ಮಾಹಿತಿ ಕೊಟ್ಟಿದ್ದಾರೆ? ಇಶ್ಯೂ ಎಕ್ಸ್ಪೆನ್ಸಸ್ 20% ಆನ್ ಫೇಸ್ ವ್ಯಾಲ್ಯೂ. ಇದು ಅಂಡರ್ಲೈನ್ ಮಾಡ್ಕೊಳ್ಳಿ, ಅವರೇ ಹೇಳಿದ್ದಾರೆ 20% ಆನ್ ಫೇಸ್ ವ್ಯಾಲ್ಯೂ ಅಂತ ಹೇಳ್ಬಿಟ್ಟು. ಸೊ ಇಶ್ಯೂ ಎಕ್ಸ್ಪೆನ್ಸಸ್ 20% ಆನ್ ಫೇಸ್ ವ್ಯಾಲ್ಯೂ. ಸೊ ಫೇಸ್ ವ್ಯಾಲ್ಯೂ ₹10 ಇದೆ, ಅದ್ರ ಮೇಲೆ 20% ₹2 ಆಗುತ್ತೆ. ಸೊ ಸೇಲ್ಸ್ ಪ್ರೊಸೀಡ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ನೆಟ್ ಸೇಲ್ಸ್ ಪ್ರೊಸೀಡ್ಸ್ ಏನು?
ಫಾರ್ಮುಲಾ ನಾವು ಫಸ್ಟ್ ಕ್ಲಾಸಲ್ಲಿ ತಗೊಂಡಿದ್ವಿ. ಟೋಟಲ್ ಸೇಲ್ಸ್ ಪ್ರೊಸೀಡ್ಸ್ ಮೈನಸ್ ಇಶ್ಯೂ ಎಕ್ಸ್ಪೆನ್ಸಸ್. ಸೊ ಟೋಟಲ್ ಸೇಲ್ಸ್ ಪ್ರೊಸೀಡ್ಸ್ ಅಂತ ಹೇಳಿದರೆ ಒಂದು ಶೇರ್ ಮೇಲೆ ಶೇರ್ ಹೋಲ್ಡರ್ಸಿನಿಂದ ಕಂಪನಿ ಪಡ್ಕೊಳ್ಳುವಂಥ ಹಣ. ಸೊ ಒಂದು ಶೇರಿನ ಮುಖಬೆಲೆ 10 ರೂಪೀಸ್ ಇದೆ, ಶೇರ್ ಹೋಲ್ಡರ್ಸ್ 10 ರೂಪೀಸ್ ನಮಗೆ ಕೊಡ್ತಾರೆ. ಆವಾಗ ನಮಗೆ ಆಗುವಂಥ ಇಶ್ಯೂ ಎಕ್ಸ್ಪೆನ್ಸಸನ್ನು ಮೈನಸ್ ಮಾಡಬೇಕು. ಸೊ ಇಶ್ಯೂ ಎಕ್ಸ್ಪೆನ್ಸಸ್ ₹2 ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಸೊ ಮೈನಸ್ ಮಾಡಿದಾಗ 8 ರೂಪೀಸ್ ಏನಾಗುತ್ತೆ, ನೆಟ್ ಪ್ರೊಸೀಡ್ಸ್ ಆಗಿರುತ್ತೆ. ಅಥವಾ ಇದನ್ನು ನೆಟ್ ಪ್ರೊಸೀಡ್ಸನ್ನು ನಾವು ಮಾರ್ಕೆಟ್ ಶೇರ್ ಅಥವಾ ಮಾರ್ಕೆಟ್ ಪ್ರೈಸ್ ಅಂತ ಹೇಳಿನೂ ಪರಿಗಣಿಸ್ಬೋದು. ಸೊ ಮಾರ್ಕೆಟ್ ಪ್ರೈಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಟೋಟಲ್ ಸೇಲ್ಸ್ ಪ್ರೊಸೀಡ್ಸ್ ಮೈನಸ್ ಇಶ್ಯೂ ಎಕ್ಸ್ಪೆನ್ಸಸ್. ಟೋಟಲ್ ಸೇಲ್ಸ್ ಪ್ರೊಸೀಡ್ಸ್ ಅಂತ ಹೇಳಿದರೆ ಎಷ್ಟು ಇಕ್ವಿಟಿ ಶೇರನ್ನು ಇಶ್ಯೂ ಮಾಡಿದ್ದಾರೆ ಅದ್ರ ಮೇಲೆ ಸಿಗುವಂಥ ಅಮೌಂಟ್. ಸೊ ಒಂದು ಇಕ್ವಿಟಿ ಶೇರನ್ನು ಇಶ್ಯೂ ಮಾಡಿದ್ದಾರೆ, ಅದರ ಫೇಸ್ ವ್ಯಾಲ್ಯೂ 10 ರೂಪೀಸ್ ಇದೆ. ಸೊ ಅದರಿಂದ ಸಿಗುವಂಥ ಅಮೌಂಟ್ 10 ರೂಪೀಸೇ ಆಗಿರುತ್ತೆ. ಸೊ ಆ 10 ರೂಪೀಸ್ ಪಡ್ಕೋಬೇಕು ಅಂದರೆ ಕಂಪ್ನಿ ಎಷ್ಟು ಎಕ್ಸ್ಪೆನ್ಸಸನ್ನು ಭರಿಸಬೇಕಾಗತ್ತೆ, 2 ರೂಪೀಸ್. ಸೊ ನೆಟ್ ಪ್ರೊಸೀಡ್ಸ್ ಅಥವಾ ಮಾರ್ಕೆಟ್ ಪ್ರೈಸ್ ಇಸ್ ಕ್ಯಾಪಿಟಲ್ ಪಿ ಈಸ್ ₹8. ಇವಾಗ ಎರಡು ಸಿಚುವೇಶನ್ ಕೊಟ್ಟಿದ್ದಾರಲ್ವಾ. ಸೊ ಫಸ್ಟ್ ಸಿಚುವೇಶನ್ ಈಸ್ ಇಫ್ ಇಕ್ವಿಟಿ ಶೇರ್ ಇಸ್ ಇಶ್ಯೂಡ್ ಎಟ್ ಪಾರ್, ಇಫ್ ಶೇರ್ಸ್ ಆರ್ ಇಶ್ಯೂಡ್ ಎಟ್ ಪಾರ್. ಸೊ ಶೇರನ್ನು ಪಾರಲ್ಲಿ ಅಂದರೆ ಸೇಮ್ ಫೇಸ್ ವ್ಯಾಲ್ಯೂ ಅಲ್ಲಿ ಇಶ್ಯೂ ಮಾಡಿದರೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಎಷ್ಟಾಗುತ್ತೆ. ಸೊ ಫಾರ್ಮುಲಾ ಬರ್ಕೋಬೇಕು, KE is equal to capital D divided by capital P multiplied by 100. So dividend we have calculated at ₹3. So 3 divided by market share. So market share here we have calculated at ₹8 divided by 8. To calculate cost of equity which will be expressed in percentage, we have to go for multiplication by 100. So 3 divided by 8 multiplied by 100 ಮಾಡಿದಾಗ ನಮಗೆ ಫಸ್ಟ್ ಸಿಚುವೇಶನ್ ಅಲ್ಲಿ ಕಾಸ್ಟ್ ಆಫ್ ಕ್ಯಾಪಿಟಲ್ 37.5% ಬರುತ್ತೆ. ಎರಡನೇ ಸಿಚುವೇಶನ್ ಕೊಟ್ಟಿದ್ದಾರೆ ಏನು, ಇಫ್ ಶೇರ್ಸ್ ಆರ್ ಇಶ್ಯೂಡ್ ಅಟ್ ಅ ಪ್ರೀಮಿಯಮ್ ಆಫ್ 50%. ಸೊ ಅದನ್ನು ನಾವು ಗಮನಕ್ಕೆ ತಗೋಬೇಕು. ಇಫ್ ಶೇರ್ಸ್ ಆರ್ ಇಶ್ಯೂಡ್ ಅಟ್ 50%, ದೆನ್ dividend we have already calculated, dividend ₹3. Issue expenses also we have already calculated ₹2. And now we have to make little changes in net proceeds. ಸ್ವಲ್ಪ net proceeds ವ್ಯತ್ಯಾಸ ಆಗುತ್ತೆ. net proceeds ಅಥವಾ ಮಾರ್ಕೆಟ್ ಪ್ರೈಸ್ ಫಾರ್ಮುಲಾ ಏನಿದೆ, ಟೋಟಲ್ ಸೇಲ್ಸ್ ಪ್ರೊಸೀಡ್ಸ್ ಮೈನಸ್ ಇಶ್ಯೂ ಎಕ್ಸ್ಪೆನ್ಸಸ್ divided by not divided by, this is the formula for net proceeds. ಸೊ ಇಲ್ಲಿ ಟೋಟಲ್ ಸೇಲ್ಸ್ ಪ್ರೊಸೀಡ್ಸ್ 10 ರೂಪೀಸ್ ಇದೆ. ಅಂದರೆ ನಾವು ಒಂದು ಇಕ್ವಿಟಿ ಶೇರ್ಸನ್ನು ಅದರ ಫೇಸ್ ವ್ಯಾಲ್ಯೂ 10 ರೂಪೀಸ್ ಆಗಿರುತ್ತೆ, ಅದನ್ನು ಇಶ್ಯೂ ಮಾಡ್ತಾ ಇದ್ದೇವೆ. ಹೇಗೆ ಇಶ್ಯೂ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಪ್ರೀಮಿಯಮ್ ಅಲ್ಲಿ ಇಶ್ಯೂ ಮಾಡ್ತಾ ಇದ್ದೇವೆ. ಪ್ರೀಮಿಯಂ ಎಷ್ಟು ಪರ್ಸೆಂಟೇಜ್ ಅಂತ ಹೇಳಿದ್ರೆ ಇಲ್ಲಿ ಪ್ರೀಮಿಯಂ 50% ಇದೆ. ಸೊ ಫೇಸ್ ವ್ಯಾಲ್ಯೂಕ್ಕಿಂತ ಜಾಸ್ತಿ ಹಣಕ್ಕೆ ಶೇರನ್ನು ಇಶ್ಯೂ ಮಾಡ್ತಾ ಇದ್ದೇವೆ. ಸೊ ಇಲ್ಲಿ 50% ಪ್ರೀಮಿಯಂ ಯಾವುದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಫೇಸ್ ವ್ಯಾಲ್ಯೂ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ₹10 50% ಎಷ್ಟಾಗುತ್ತೆ, ₹5 ಆಗುತ್ತೆ. ಸೊ ಟೋಟಲ್ ಸೇಲ್ಸ್ ಪ್ರೊಸೀಡ್ಸ್ ಒಂದು ಶೇರನ್ನು 50% ಪ್ರೀಮಿಯಮಿನಲ್ಲಿ ಇಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಇಶ್ಯೂ ಮಾಡಿದಾಗ ಅವರು ನಮಗೆ ಕೊಡುವಂಥ ಹಣ ಎಷ್ಟು ಅಂತ ಹೇಳಿದರೆ 15 ರೂಪೀಸ್. ಒಂದು ಇಕ್ವಿಟಿ ಶೇರನ್ನು 50% ಪ್ರೀಮಿಯಮಲ್ಲಿ ನಾವು ಇಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಕೊಡ್ತಾ ಇದ್ದೇವೆ. ಸೊ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಒನ್ ಇಕ್ವಿಟಿ ಶೇರ್ ವಿತ್ 50% ಪ್ರೀಮಿಯಂ ಅದನ್ನು ಪರ್ಚೇಸ್ ಮಾಡಬೇಕು ಅಂತ ಹೇಳಿದರೆ ಅವರು ನಮಗೆ 15 ರೂಪೀಸ್ ಕೊಡಬೇಕಾಗುತ್ತೆ. ಸೊ 15 ರೂಪೀಸ್ ನಾವು ಇಕ್ವಿಟಿ ಶೇರ್ ಹೋಲ್ಡರ್ಸ್ನಿಂದ ಪಡ್ಕೋಬೇಕು ಅಂತ ಹೇಳಿದರೆ ಖರ್ಚಿದೆ, ಇಶ್ಯೂ ಎಕ್ಸ್ಪೆನ್ಸಸ್ ಇದೆ. ಅವ್ರಿಗೆ ಇಶ್ಯೂ ಮಾಡಬೇಕಾದ್ರೆ ಕೆಲವೊಂದು ಖರ್ಚಾಗುತ್ತೆ ಶೇರ್ ಹೋಲ್ಡರ್ಸ್ ಇಶ್ಯೂ ಮಾಡಬೇಕಾದ್ರೆ, ಅದೆಷ್ಟು ಅಂತ ಹೇಳಿದರೆ 2 ರೂಪೀಸ್. ಸೊ ಅದನ್ನು ಮೈನಸ್ ಮಾಡಿದಾಗ ಬರುವಂಥ ನೆಟ್ ಪ್ರೊಸೀಡ್ಸ್ 13 ರೂಪೀಸ್ ಬರುತ್ತೆ. ಈಗ ಕಾಸ್ಟ್ ಆಫ್ ಇಕ್ವಿಟಿ ಶೇರ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಫಾರ್ಮುಲಾ ಈ ರೀತಿಯಾಗಿ ಇದೆ. ಸೊ ಅದನ್ನು ಸಿಂಪ್ಲಿಫೈ ಮಾಡ್ತೇವೆ. ಡಿವಿಡೆಂಟ್ ಪರ್ ಶೇರ್ 3 ರೂಪೀಸ್ ಆಗಿರುತ್ತೆ, ಡಿವೈಡೆಡ್ ಬೈ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ₹13 ಇದೆ, ಅದನ್ನು ಇಲ್ಲಿ ತಗೊಳ್ತೇವೆ. ಮಲ್ಟಿಪ್ಲೈಡ್ ಬೈ 100 ಮಾಡಿದಾಗ ಕಾಸ್ಟ್ ಆಫ್ ಇಕ್ವಿಟಿ ಶೇರ್ ವೆನ್ ಶೇರ್ಸ್ ಆರ್ ಇಶ್ಯೂಡ್ ಅಟ್ ಅ ಪ್ರೀಮಿಯಮ್ ಆಫ್ 50% ಕಮ್ಸ್ ಟು ₹23.08%. ಸೊ ಈ ರೀತಿಯಾಗಿ ಸೊಲ್ಯೂಷನನ್ನು ವರ್ಕೌಟ್ ಮಾಡಬೇಕು.
ಎಕ್ಸಾಮಲ್ಲಿ ನಮಗೆ ಇನ್ನೊಂದು ಸಿಚುವೇಶನ್ ಕೊಡ್ಬೋದು, ಏನು ಅಂತ ಹೇಳಿದರೆ ಇಫ್ ಶೇರ್ಸ್ ಆರ್ ಇಶ್ಯೂಡ್ ಎಟ್ ಎ ಡಿಸ್ಕೌಂಟ್. ನಾವಿಲ್ಲಿ ಸ್ಟಡಿ ಮಾಡಿದ ಎರಡೇ ಸನ್ನಿವೇಶ, ಒಂದು ಪಾರಲ್ಲಿ ಇಶ್ಯೂ ಆದಾಗ ಅಂದರೆ ಸೇಮ್ ಫೇಸ್ ವ್ಯಾಲ್ಯೂಗೆ ಇಶ್ಯೂ ಮಾಡಿದಾಗ, ಇಲ್ಲಿ ಎರಡನೇ ಸಿಚುವೇಶನಲ್ಲಿ ಪ್ರೀಮಿಯಮಲ್ಲಿ ಇಶ್ಯೂ ಮಾಡಿದಾಗ, ಮೂರನೇ ಸಿಚುವೇಶನ್ ಡಿಸ್ಕೌಂಟ್ ಅಂತ ಕೊಡಬಹುದು, ಡಿಸ್ಕೌಂಟ್ 10% ಅಂತ. ಸೊ ಆವಾಗ ಏನು ಮಾಡಬೇಕು, ನೆಟ್ ಪ್ರೊಸೀಡ್ಸಲ್ಲಿ ಡಿಸ್ಕೌಂಟ್ ಅಂತ ಬಂದಾಗ ಅದನ್ನು ಟೋಟಲ್ ಸೇಲ್ಸ್ ಪ್ರೊಸೀಡ್ಸಿನಿಂದ ಮೈನಸ್ ಮಾಡಬೇಕು. ಪ್ರೀಮಿಯಮ್ ಇದ್ದರೆ ಹೇಗೆ ನಾವು 5 ರೂಪೀಸನ್ನು ಲೆಸ್ ಮಾಡ್ತೇವೆ, ಅದೇ ರೀತಿಯಾಗಿ ಡಿಸ್ಕೌಂಟ್ ಅಂತ ಕೊಟ್ಟಾಗ ಅದನ್ನು ಮೈನಸ್ ಮಾಡಬೇಕಾಗುತ್ತೆ. ಯಾವುದರಿಂದ? ಟೋಟಲ್ ಸೇಲ್ಸ್ ಪ್ರೊಸೀಡ್ಸಿನಿಂದ ಮೈನಸ್ ಮಾಡಬೇಕಾಗುತ್ತೆ. ಯಾಕಂದರೆ ಇಕ್ವಿಟಿ ಶೇರ್ ಹೋಲ್ಡರ್ಸಿಗೆ ನಾವು ಶೇರ್ಸನ್ನು ಡಿಸ್ಕೌಂಟ್ ಮಾಡಿ ಕೊಡ್ತಾ ಇದ್ದೇವೆ. ಸೊ ಅವರಿಂದ ಬರೋದು ಹಣ ನಮಗೆ ಕಡಿಮೆ, ಆದ ಕಾರಣ ಮೈನಸ್ ಮಾಡಬೇಕಾಗುತ್ತೆ. ಇನ್ನೊಂದು ಪ್ರಾಬ್ಲಮಿಗೆ ಹೋಗುವ. ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ, ಇದನ್ನು ನೀವು ಹೋಮ್ವರ್ಕ್ ಆಗಿ ತಗೊಳ್ಳಿ. ಇದರ ಸೊಲ್ಯೂಷನ್ ನಾನು ನಿಮಗೆ ಕೊಡೋದಿಲ್ಲ. ಯಾವಾಗ ರೆಗ್ಯುಲರ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಆವಾಗ ನಾನು ನಿಮ್ಮ ಹತ್ರ ಅದನ್ನು ಕರೆಕ್ಷನ್ ಮಾಡಿಸ್ಕೊಳ್ತೀನಿ. ನಿಮ್ಮ ನೋಟ್ಸನ್ನು ತಗೊಂಡು ಕರೆಕ್ಷನ್ನು ಮಾಡ್ತೇನೆ. ಸೊ ಪ್ರಾಬ್ಲಮ್ 10 ಯಾವ ರೀತಿ ಆಗಿದೆ ಅಂತ ಹೇಳಿದರೆ, ಫ್ರಮ್ ದ ಫಾಲೋವಿಂಗ್ ಡಾಟಾ ರಿಲೇಟಿಂಗ್ ಟು 10 ಫಾರ್ಮಸ್ಯೂಟಿಕಲ್ ಕಂಪನೀಸ್. ಸೊ ನಾವು ಇದರ ಹಿಂದಿನ ಕ್ಲಾಸಿನಲ್ಲಿ ನಾವು ಹಲವಾರು 3 ಫಾರ್ಮಸ್ಯೂಟಿಕಲ್ ಕಂಪನೀಸಿನ ಕಾಸ್ಟ್ ಆಫ್ ಇಕ್ವಿಟಿ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದನ್ನು ನಾವು ಈಗಾಗಲೇ ಕ್ಯಾಲ್ಕುಲೇಟ್ ಮಾಡಿ ಸೇಮ್ ಅದೇ ಮೆಥಡಿನಲ್ಲಿ ಈ ಕ್ವಶನನ್ನು ಸಹ ವರ್ಕೌಟ್ ಮಾಡಬೇಕಾಗತ್ತೆ. ಈ ಕ್ವಶನನ್ನು ನಮಗೆ 2017 ಇಯರಿನಲ್ಲಿ ಕೇಳಿದ್ದಾರೆ. ಸೊ ಇದು ಹೇಗೆ ಅಂತ ಹೇಳಿದರೆ, ನಮಗೆ ಕ್ವಶನಲ್ಲಿ 10 ಫಾರ್ಮಾಸ್ಯೂಟಿಕಲ್ ಮೆಡಿಕಲ್ ಕಂಪನೀಸಿನ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಸೊ 10 ಕಂಪನಿ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾಸ್ಟ್ ಆಫ್ ಇಕ್ವಿಟಿಯನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಪ್ರತಿಯೊಂದು ಕಂಪನಿಯ ಫೇಸ್ ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ ಮತ್ತು ಡಿವಿಡೆಂಟ್ ಕೊಟ್ಟಿದ್ದಾರೆ. ಸೊ ಡಿವಿಡೆಂಟ್ ಇಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ ಪರ್ಸೆಂಟೇಜಲ್ಲಿ ಕೊಟ್ಟಿದ್ದಾರೆ ನಮಗೆ. ಆ ಡಿವಿಡೆಂಟನ್ನು ನಾವು ರುಪೀಸಲ್ಲಿ ಕನ್ವರ್ಟ್ ಮಾಡಬೇಕು. ಸಪೋಸ್ ನೇರವಾಗಿ ಅವರೇ ರುಪೀಸ್ ಕೊಟ್ಟಿದ್ದಾರೆ ಅಂತ ಇದ್ದರೆ ನಮಗೆ ಸುಲಭ ಆಗ್ತಿತ್ತು, ಫಾರ್ಮುಲಾ ಅಪ್ಲೈ ಮಾಡಿಬಿಟ್ಟು ಕ್ಯಾಲ್ಕುಲೇಟ್ ಮಾಡ್ತಿದ್ವಿ. ಬಟ್ ಇಲ್ಲಿ ನಮಗೆ ಡಿವಿಡೆಂಟನ್ನು ರುಪೀಸಲ್ಲಿ ಕೊಡ್ದೇನೆ, ಅಮೌಂಟಲ್ಲಿ ಕೊಡ್ದೇನೆ ಪರ್ಸೆಂಟೇಜಲ್ಲಿ ಕೊಟ್ಟಿದ್ದಾರೆ. ಸೊ ನಾವೇನು ಮಾಡಬೇಕಾಗುತ್ತೆ, ಇನ್ನೊಂದು ಎಕ್ಸ್ಟ್ರಾ ಕಾಲಮನ್ನು ಹಾಕೋಬೇಕಾಗುತ್ತೆ. ಅದು ಯಾವ ಕಾಲಮ್ ಅಂತ ಹೇಳಿದರೆ ಡಿವಿಡೆಂಟ್ ಇನ್ ರುಪೀಸ್. ಸೊ ಡಿವಿಡೆಂಟ್ ಕ್ಯಾಪಿಟಲ್ ಡಿ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಇಲ್ಲಿ ರಾನ್ಬ್ಯಾಕ್ಸಿ ಲ್ಯಾಬ್ ಅಂತ ಹೇಳಿ ಕಂಪನಿ ಇದೆ, ಅದರ ಡಿವಿಡೆಂಟ್ ಪರ್ಸೆಂಟೇಜ್ 50% ಇದೆ. ಈ 50%ಅನ್ನು ನಾವು ಯಾವತ್ತೂ ಡಿವಿಡೆಂಟನ್ನು ಫೇಸ್ ವ್ಯಾಲ್ಯೂ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಫೇಸ್ ವ್ಯಾಲ್ಯೂ ಎಷ್ಟಿದೆ? 5 ರೂಪೀಸ್ ಇದೆ. ಸೊ 5 ರೂಪೀಸಿನ 50% ಎಷ್ಟಾಗುತ್ತೆ? 2 ರೂಪೀಸ್ 50 ಪೈಸೆ. ಸೊ ಕ್ಯಾಪಿಟಲ್ ಡಿ 2 ರೂಪೀಸ್ 50 ಪೈಸೆ ಡಿವೈಡೆಡ್ ಬೈ ಮಾರ್ಕೆಟ್ ಪ್ರೈಸ್ ಅಂದರೆ ಕ್ಯಾಪಿಟಲ್ ಪಿ 431 ಬರುತ್ತೆ. ಮಲ್ಟಿಪ್ಲೈಡ್ ಬೈ 100 ಮಾಡಿದಾಗ ನಮಗೆ ಕಾಸ್ಟ್ ಆಫ್ ಇಕ್ವಿಟಿ ಸಿಗುತ್ತೆ. ಎರಡನೇ ಕಂಪನಿ ವುಕ್ ಹಾರ್ಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫೇಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಡಿವಿಡೆಂಟ್ ಪರ್ಸೆಂಟೇಜಿನಲ್ಲಿ ಇದೆ, ಇದನ್ನು ಅಮೌಂಟಿಗೆ ಕನ್ವರ್ಟ್ ಮಾಡಬೇಕು. ಈ ಡಿವಿಡೆಂಟ್ ಪರ್ಸೆಂಟೇಜ್ ಯಾವುದ್ರ ಮೇಲೆ ಅಪ್ಲೈ ಮಾಡಬೇಕು ಅಂತ ಹೇಳಿದರೆ ಫೇಸ್ ವ್ಯಾಲ್ಯೂಗೆ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಡಿವಿಡೆಂಟ್ 100% ಕೊಟ್ಟಿದ್ದಾರೆ, 5 ರೂಪೀಸ್ ಮೇಲೆ ಅಪ್ಲೈ ಮಾಡಿದಾಗ ನಮಗೆ ಡಿವಿಡೆಂಟ್ ಅಮೌಂಟಲ್ಲಿ ₹5 ಸಿಗುತ್ತೆ. ಈಗ ಕಾಸ್ಟ್ ಆಫ್ ಇಕ್ವಿಟಿಯನ್ನು ನಾವು ತಗೋಬೇಕಾಗುತ್ತೆ. ಕಾಸ್ಟ್ ಆಫ್ ಇಕ್ವಿಟಿ ಫಾರ್ಮುಲಾ ಹಾಕಿಬಿಟ್ಟು ಡಿ ಡಿವೈಡೆಡ್ ಬೈ ಪಿ ಮಲ್ಟಿಪ್ಲೈಡ್ ಬೈ 100. ಸೊ ಇಲ್ಲಿ ಇನ್ನೊಂದು ಕಾಲಮನ್ನು ತಗೋಬಹುದು. ಸೊ ಡಿ ಎಷ್ಟು ಬರುತ್ತೆ? 5 ರೂಪೀಸ್ ಬರುತ್ತೆ. ಪಿ ಇಸ್ 390 ಡಿವೈಡೆಡ್ ಬೈ 110 ಮಾಡಿದಾಗ ಕಾಸ್ಟ್ ಆಫ್ ಇಕ್ವಿಟಿ ಬರುತ್ತೆ. ಅದೇ ರೀತಿಯಾಗಿ ಮೂರನೇ ಕಂಪನಿ ತಗೊಂಡಾಗ ಝಂಡು ಫಾರ್ಮಾ. ಸೊ ಇಲ್ಲಿ ನಮಗೆ ಡಿವಿಡೆಂಟ್ ಪರ್ಸೆಂಟೇಜಲ್ಲಿ ಇದೆ ಅಲ್ವಾ, ಅಮೌಂಟಿಗೆ ಕನ್ವರ್ಟ್ ಮಾಡಬೇಕು. ಸೊ 50% ಹ್ಯಾಸ್ ಟು ಬಿ ಕ್ಯಾಲ್ಕುಲೇಟೆಡ್ ಆನ್ ಫೇಸ್ ವ್ಯಾಲ್ಯೂ 100. ಸೊ 100ನ 50% ಅಂತ ಹೇಳಿದರೆ 50 ರೂಪೀಸ್ ಆಗುತ್ತೆ. ಸೊ ಕ್ಯಾಪಿಟಲ್ ಡಿ ಈಸ್ ₹50. ಈಗ ಕಾಸ್ಟ್ ಆಫ್ ಇಕ್ವಿಟಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ 50 ಡಿವೈಡೆಡ್ ಬೈ 2800 ಅಂದರೆ ಕ್ಯಾಪಿಟಲ್ ಪಿ ಮಲ್ಟಿಪ್ಲೈಡ್ ಬೈ 100 ಮಾಡಿದಾಗ ನಮಗೆ ಕಾಸ್ಟ್ ಆಫ್ ಇಕ್ವಿಟಿ ಬರುತ್ತೆ. ಈ ರೀತಿಯಾಗಿ ಈ 10 ಕಂಪನಿಗೆ ಸಂಬಂಧಪಟ್ಟ ಹಾಗೆ 10 ಕಾಸ್ಟ್ ಆಫ್ ಇಕ್ವಿಟಿಯನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಈ ರೀತಿಯಾದಂಥ ಪ್ರಾಬ್ಲಮನ್ನು ಹಿಂದಿನ ಕ್ಲಾಸಲ್ಲಿ ನಾನು ನಿಮಗೆ ಹೇಳಿಕೊಟ್ಟಿದ್ದೇನೆ. ಸೊ ಅದನ್ನು ನೀವು ಗಮನಿಸ್ಕೊಂಡ್ರೆ ಈ ಪರ್ಟಿಕ್ಯುಲರ್ ಪ್ರಾಬ್ಲಮನ್ನು ಸಹ ವರ್ಕೌಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು.